ಒಂದು ಮಿನಿಟ್. ಸ್ನೇಹಿತರೆ ನಮಸ್ಕಾರ, ನಾನು ರಘುನಂದನ, ಕರ್ನಾಟಕ ರಾಷ್ಟ್ರ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇಲ್ಲಿ ನೋಡಿ, ಈ ವ್ಯಕ್ತಿ ಏನಣ್ಣ ಹೆಸರು? ದೇವರಾಜ. ಎಷ್ಟು ಗಂಟೆಗೆ ಬರೋದು ಆಫೀಸ್ಗೆ? ಸರ್ ಟ್ರಾಫಿಕ್ ಇದೆ ಸರ್, ಬರೋ ಲೇಟ್ ಆಗುತ್ತೆ. ಹೌದಾ? ಅದು ಕೇಳಿದವ್ರಿಗೆ ಏನು ಹೇಳಬೇಕು? ಯಾವ ರೀತಿ ಇದು ಮಾಡಬೇಕು? ಇಲ್ಲ, ಈ ವ್ಯಕ್ತಿ ದೇವರಾಜ್ ಅಂದ್ಬಿಟ್ಟು ಸ್ನೇಹಿತರೆ, ಈ ವ್ಯಕ್ತಿಗೆ ನಾನು ಎಷ್ಟೊತ್ತಿಗೆ ಬರೋದು, ಜನ ಕಾಯ್ತಾ ಇದ್ದಾರೆ ಅಂತಂದ್ರೆ ನೀನು ಯಾರು ಕೇಳಕ್ಕೆ ಅನ್ನೋದು ರೀತಿ ಉಡಾಫೆಯಲ್ಲಿ ಮಾತಾಡ್ತಾನೆ ಈ ವ್ಯಕ್ತಿ. ಅಣ್ಣ, ನೀರೋದು ಜನರ ತೆರಿಗೆ ಹಣದಲ್ಲಿ ಸಂಬಳ ತೊಗೊಳ್ಳೋದು, BBMP ಎಲ್ಲ ಕೊಡೋದು. BBMP ಒಂದು ಇದಷ್ಟೇ, ಒಂದು ಸಂಸ್ಥೆ. ಆ ಸಂಸ್ಥೆಗೆ ಕೊಡೋದು ಜನರ ತೆರಿಗೆ. ಅಲ್ಲ, ನಾನು ಹೋಗ್ತೀನಿ, ಆದರೆ ಬರೋದು ಎಷ್ಟು ಗಂಟೆಗೆ ಬರ್ಬೇಕು? ಜನರು ಕಾಯ್ಬೇಕಾ ಇಲ್ಲಿ ಬಂದು? ಎಷ್ಟು ಗಂಟೆಗೆ ಇರೋದು ಸಮಯ? ಟ್ರಾಫಿಕ್ ಇರುತ್ತೆ, ಬರೋದಲ್ಲಣ್ಣ. ಟ್ರಾಫಿಕ್ ನೀನು 1 ಅವರ್ ಮುಂಚೆ ಬಿಡ್ಬೇಕು. 10:30 ಸಂಬಳನ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಅಥವಾ ಕಮ್ಮಿ ಕೊಟ್ರೆ ಇಸ್ಕೋತೀಯಾ? ಈ ಏನ್ ಹೇಳ್ತೇವೆ, ದರ್ಪಗಳು, ದೌರ್ಜನ್ಯ, ದುರಂಕಾರ ಇವೆಲ್ಲ ಬಿಟ್ಬಿಡ್ಬೇಕು. ನೀವಿರೋದು ನಾಗರಿಕರ ಸೇವೆಗೆ, ಅದನ್ನ ಸರಿಯಾಗಿ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಏನು ಯಾರು ಕೇಳಕ್ಕೆ? ಅವೆಲ್ಲ ಹೆಂಗಿತ್ತು? ಕೇಳ್ತೀವಿ ನಾವು. ಎಷ್ಟು ಗಂಟೆಗೆ ಬರೋದು? ಕಾಯ್ಬೇಕು ನಾವು ಕೂತ್ಕೊಂಡು ನಮ್ಮ ಕೆಲ್ಸಗಳನ್ನ ಬಿಟ್ಟಿಲ್ಲಿ. ಏನಂತ? ಸರಿ ಅಣ್ಣ, ಬ್ಯಾಪ್ಟಿಸ್ಟ್ ಬರುತ್ತಾ ಬರಲ್ವಾ ಅದನ್ನ ಕೇಳ್ಕೊಂಡು ಹೋಗಿ. 11 ಗಂಟೆ ಕಾಯ್ಬೇಕಾ ನಿನ್ಗೆ? ಅದನ್ನೇ ಹೇಳಿದ್ನಲ್ಲ, ಟ್ರಾಫಿಕ್ಗೆ ಸಂಬಳ ಕಮ್ಮಿ ಕೊಟ್ರು, ನೀನು ಲೇಟಾಗಿ ಬಂದಿ ಅಂತನೋ. ಇನ್ನು ಅದು ಲೇಟಾಗಿ ಬರ್ಬೋದಾ? ಫಸ್ಟು ಸಾರ್ವಜನಿಕರು ಹೆಂಗ್ ನಡ್ಕೊಬೇಕಂತ ಗೊತ್ತಿರ್ಬೇಕು, ಅರ್ಥ ಆಯ್ತಾ? ಇವೆಲ್ಲ ಬಿಡ್ಬೇಕು. ಅದನ್ನೇ ಹೇಳ್ತಾ ಇರೋದು, ಇವೆಲ್ಲ ಬಿಟ್ಬಿಡ್ಬೇಕು. ದರ್ಪಗಳು, ದೌರ್ಜನ್ಯ, ದಬ್ಬಾಳಿಕೆ ಅದೆಲ್ಲ ಬಿಟ್ಬಿಡ್ಬೇಕು. ಏನ್ ಮೇಡಮ್ ತಮ್ಮ ಹೆಸರು? ಇಲ್ಲಿ ಕೆಲಸ ಮಾಡೋರು ನೀವು? ಎಷ್ಟು ಗಂಟೆಗೆ ಬರೋದು ನೋಡಿ? ಎಲ್ಲಿ ನಿಮ್ಮ ID ಕಾರ್ಡ್? ಎಲ್ಲಿ ಎಷ್ಟು ಗಂಟೆಗೆ ಬರೋದು? ಇಲ್ಲ ನಿನ್ನ ID ಕಾರ್ಡು ಎಷ್ಟು ಗಂಟೆಗೆ ಬರೋದು ಮೇಡಮ್? ಎಷ್ಟು ಸಮಯ ಇದು? ನಾನು ಈ ವ್ಯಕ್ತಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾತ್ರ ಅಲ್ಲ ಸ್ನೇಹಿತರೆ, ಇಲ್ಲಿರೋ ಎಲ್ರೂ. ನಾನು ಆಲ್ರೆಡಿ ಕೆಳಗಡೆ ಹೋದೆ, ಇಲ್ಲಿ ಬಂದೆ. ಇಲ್ಲಿ ಯಾವೆಲ್ಲ ಚೇಂಬರ್ಗಳಿದೆ ನೋಡಿ, ಎಲ್ಲ ಖಾಲಿ. ಇನ್ನು ಲೈಟು ಹಾಕಿಲ್ಲ, ಇನ್ನು ಯಾರು ಬಂದಿಲ್ಲ. 11 ಗಂಟೆ ಸಮಯ. ಇವರು ಈಗ ಬಂದು ಕಾಯ್ಕೊಂಡಿರು, ಸಾಹೇಬ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಸಾಹೇಬ್ರು ಪಾಪ ಎಲ್ಲಿ ಇವ್ರನ್ನ ನಾಮಪಲ್ಕೆಯಲ್ಲಿ? ಯಾರು ಇವರು? ತೋಟಗಾರಿಕೆ ಇಲಾಖೆ. ಇನ್ನೂ ಬಂದಿಲ್ಲ ಸಾಹೇಬ್ರು. ಎಷ್ಟೊತ್ತಿಗೆ ಬರೋದು ಡೈಲಿ? 10:30 ಬಂದ್ಬಿಡ್ತಾರೆ. ಇವತ್ತು ಲೇಟು. ಇವತ್ತು ನಾವು ಬಂದಿದ್ದೀವಲ್ಲ, ಹಂಗಾಗಿ ಲೇಟು ನೋಡಿ. ಇದು ಅದ್ರಲ್ಲಿ ಬೇರೆ ಕೇಳಿದ್ರೆ ಇವ್ರು ದರ್ಪ. ನೀನು ಯಾರು ಕೇಳಕ್ಕೆ? ಅಣ್ಣ, ಇದೆಲ್ಲ ಬಿಟ್ಬಿಡ್ಬೇಕು. ಸರ್ಕಾರದಲ್ಲಿ ಕೆಲಸ ಮಾಡೋದು, ಸರ್ಕಾರಿ ಸೇವೆ ಮಾಡಕ್ಕಿರೋದು, ಅವೆಲ್ಲ ಅದೇ ಹೋಗಣ್ಣ ಗೀಗಣ್ಣ ಅದೆಲ್ಲ ಬೇಡಣ್ಣ. ಅದೆಲ್ಲ ಸರಿ ಇರಲ್ಲ ರಾಜಣ್ಣ. ಸರಿಯಾಗಿ ಸಾರ್ವಜನಿಕರ ಹತ್ರ ಹೆಂಗ್ ನಡ್ಕೊಬೇಕು ತಿಳ್ಕೊಬೇಕು. ಇವೆಲ್ಲ ಇದಕ್ಕಿಂತ ಜಾಸ್ತಿ ಮಾಡಕ್ ಗೊತ್ತಿದೆ ನಮ್ಗೆ, ಅರ್ಥ ಆಯ್ತಾ?